ಕೆಲವೊಂದು ಕತೆಗಳು ಪುಸ್ತಕದ ಪುಟಗಳಲ್ಲಿ ಸಿಕ್ಕರೆ ಇನ್ನು ಕೆಲವು ಕಲ್ಲುಗಳ ಮೇಲೆ ಕೆತ್ತಿರುತ್ತವೆ. ಇವತ್ತು ನಾವು ನೋಡೋಕೆ ಹೊರಟಿರೋದು ಅಂಥದ್ದೇ ಒಂದು ಕಥೆಯನ್ನ, ವಿಜಯನಗರದ ಕಥೆ. ಇದು ಕೇವಲ ಒಂದು ಸಾಮ್ರಾಜ್ಯದ ಕಥೆಯಲ್ಲ, ಇದು ವೈಭವ, ವಿನಾಶ ಮತ್ತು ಪುನರುತ್ಥಾನದ ಒಂದು ಅದ್ಭುತ ಪಯಣ. ಭೂಮಿಯ ಮೇಲಿನ ಸ್ವರ್ಗ. ಯೋಚನೆ ಮಾಡಿ, ಈ ಮಾತನ್ನು ಹೇಳಿದ್ದು ನಮ್ಮವರಲ್ಲ. ನೂರಾರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದ ವಿದೇಶಿ ಪ್ರಯಾಣಿಕರು ವಿಜಯನಗರವನ್ನು ಹೀಗೆ ಬಣ್ಣಿಸಿದ್ರು. ಹಾಗಿದ್ರೆ ಹೇಗಿತ್ತು ಆ ಸ್ವರ್ಗ? ಆಮೇಲೆ ಅದಕ್ಕೆ ಏನಾಯ್ತು? ಬನ್ನಿ ಈ ಪಯಣವನ್ನ ಶುರು ಮಾಡೋಣ. ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯದ ಕಥೆ ಶುರುವಾಗೋದು ಒಂದು ನದಿ ದಂಡೆಯಲ್ಲೇ ಅಲ್ವಾ? ವಿಜಯನಗರದ ಕಥೆಯ ಬೇರುಗಳು ಕೂಡ ಇರೋದು ಪವಿತ್ರ ತುಂಗಭದ್ರಾ ನದಿಯ ದಡದಲ್ಲಿ. ವಿಜಯನಗರ ಅನ್ನೋ ಹೆಸರು ಬರೋಕ್ಕೂ ಮುಂಚೆ ಈ ನೆಲ ಸಂಸ್ಕೃತಿ ಮತ್ತು ನಾಗರಿಕತೆಯ ತೊಟ್ಟಿಲಾಗಿತ್ತು. ನೋಡಿ, ವಿಜಯನಗರ ಅನ್ನೋದು ಒಂದೇ ದಿನದಲ್ಲಿ ದಿಢೀರಂತ ಹುಟ್ಟಿದ್ದಲ್ಲ. ಅದರ ಹಿಂದೆ ನೂರಾರು ವರ್ಷಗಳ ಇತಿಹಾಸವಿದೆ. ಅದಕ್ಕೂ ಮುಂಚೆ ಇದೇ ಭೂಮಿಯನ್ನ ಮೌರ್ಯರು, ಶಾತವಾಹನರು, ಚಾಲುಕ್ಯರಂತಹ ದೊಡ್ಡ ದೊಡ್ಡ ರಾಜವಂಶಗಳು ಆಳಿದ್ವು. ಅಂದ್ರೆ ಈ ಪ್ರದೇಶ ಯಾವಾಗ್ಲೂ ಅಧಿಕಾರ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಇದು ಒಂದು ಮಹಾನ್ ಸಾಮ್ರಾಜ್ಯದ ಉದಯಕ್ಕೆ ಬೇಕಾದ ವೇದಿಕೆಯನ್ನ ಸಿದ್ಧಪಡಿಸಿತ್ತು. ವಿಜಯನಗರ, ಆ ಹೆಸರಲ್ಲೇ ಒಂದು ಶಕ್ತಿ ಇದೆ ಅಲ್ವಾ? ವಿಜಯದ ನಗರ ಅಂತ. ಇಲ್ಲಿಂದಲೇ ಶುರುವಾಗಿದ್ದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣಯುಗ. ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯದ ಹಿಂದೆ ಒಂದು ಹುಟ್ಟಿನ ಕಥೆ ಇದ್ದೇ ಇರುತ್ತೆ. ವಿಜಯನಗರದ್ದು ಕೂಡ ಅಷ್ಟೇ. ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರಿಂದ ಶುರುವಾಗುತ್ತೆ. ತಮ್ಮ ಗುರುಗಳಾದ ವಿದ್ಯಾರಣ್ಯದ ಮಾರ್ಗದರ್ಶನದಲ್ಲಿ ಕ್ರಿಸ್ತಶ 1336ರಲ್ಲಿ ಆ ಇಬ್ಬರೂ ಸಹೋದರರು ತುಂಗಭದ್ರ ತೀರದಲ್ಲಿ ಒಂದು ರಾಜಧಾನಿಯನ್ನ ಕಟ್ಟಿದ್ರು. ಅದು ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ವಿಜಯನಗರದ ಸುವರ್ಣಯುಗ ಅಂದ್ರೆ ಬರೀ ಯುದ್ಧ ಗೆಲುವು ಅಷ್ಟೇ ಅಲ್ಲ, ಅದು ಒಂದು ಸಾಂಸ್ಕೃತಿಕ ಹಬ್ಬ. ಕಣ್ಮುಚ್ಚಿ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲೆಲ್ಲೋ ಭವ್ಯ ದೇವಸ್ಥಾನಗಳ ಗಂಟೆನಾದ, ವಿದೇಶಗಳಿಂದ ಬಂದ ವ್ಯಾಪಾರಿಗಳಿಂದ ತುಂಬಿ ತುಳುಕುತ್ತಿರೋ ಮಾರುಕಟ್ಟೆಗಳು, ಕಲೆ, ಸಂಗೀತ, ಸಾಹಿತ್ಯಕ್ಕೆ ಸಿಗುತ್ತಿದ್ದ ರಾಜಾಶ್ರಯ. ಅಬ್ಬಾ, ಆ ಕಾಲದ ವೈಭವವೇ ಬೇರೆ. ಮತ್ತು ಆ ಸುವರ್ಣಯುಗದ ಶಿಖರ ಅಂದ್ರೆ, ಅದರ ಕ್ಲೈಮ್ಯಾಕ್ಸ್ ಅಂದ್ರೆ, ಅದು ಚಕ್ರವರ್ತಿ ಕೃಷ್ಣದೇವರಾಯರ ಕಾಲ. ಅವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಕಲೆ, ವ್ಯಾಪಾರ, ಶಕ್ತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಅತ್ಯುನ್ನತ ಮಟ್ಟವನ್ನ ತಲುಪಿತ್ತು. ನಿಜಕ್ಕೂ ಆ ಕಾಲದಲ್ಲೇ ವಿಜಯನಗರ ಭೂಮಿಯ ಮೇಲಿನ ಸ್ವರ್ಗ ಆಗಿತ್ತು. ಆದ್ರೆ ಕಥೆ ಯಾವಾಗ್ಲೂ ಒಂದೇ ಥರ ಇರಲ್ಲ ಅಲ್ವಾ? ಪ್ರತಿಯೊಂದು ಏಳಿಗೆಗೂ ಒಂದು ಇಳಿಕೆ ಇರುತ್ತೆ. ವಿಜಯನಗರದ ಕಥೆಯಲ್ಲೂ ಅಷ್ಟೇ, ಒಂದು ಹಠಾತ್ ಮತ್ತು ದುರಂತ ತಿರುವು ಬಂತು. ಇದು ಆ ಮಹಾನ್ ಸಾಮ್ರಾಜ್ಯದ ಪತನದ ಕಥೆ. 1566 ತಾಳಿಕೋಟೆ ಕದನ. ಇದು ಕೇವಲ ಒಂದು ವರ್ಷ ಅಲ್ಲ, ಇದು ಒಂದು ಇಡೀ ಸಾಮ್ರಾಜ್ಯದ ಹಣೆಬರಹವನ್ನೇ ಬದಲಿಸಿದ ಕ್ಷಣ. ದಕ್ಕನ್ ಸುಲ್ತಾನರ ಒಕ್ಕೂಟ ವಿಜಯನಗರದ ಮೇಲೆ ದಾಳಿ ಮಾಡಿದಾಗ ಇತಿಹಾಸದ ಪುಟಗಳೇ ಹರಿದು ಹೋದುವು. ಇದರ ಪರಿಣಾಮ ಎಷ್ಟೊಂದು ಭೀಕರವಾಗಿತ್ತು ಅಂದ್ರೆ ನೋಡಿ, 1565ಕ್ಕೂ ಮುಂಚೆ ಜೀವನ, ವೈಭವ, ಸಂಭ್ರಮ ಎಲ್ಲವೂ ಇತ್ತು. ಆದ್ರೆ ಆ ಒಂದು ಯುದ್ಧದ ನಂತರ ಇಡೀ ನಗರವೇ ಲೂಟಿಯಾಯಿತು, ಸಾಮ್ರಾಜ್ಯವೇ ಕುಸಿದುಬಿತ್ತು. ಮತ್ತು ಆ ಜಾಗದ ಮೇಲೆ ಶತಮಾನಗಳ ಕಾಲದ ಆಳವಾದ ಮೌನ ಆವರಿಸ್ಕೊಂಡ್ಬಿಡ್ತು. ಆದರೆ ಒಂದು ಸಾಮ್ರಾಜ್ಯವನ್ನ ಬೇಕಾದ್ರೂ ಕೆಡವಬಹುದು, ಆದರೆ ಅದರ ಆತ್ಮವನ್ನ, ಅದರ ಚೈತನ್ಯವನ್ನ ನಾಶ ಮಾಡೋಕ್ಕಾಗಲ್ಲ. ವಿಜಯನಗರ ನಗರ ಮೌನವಾಗಿರ್ಬೋದು, ಆದರೆ ಅದರ ಕಥೆ, ಅದರ ಸ್ಫೂರ್ತಿ ಹಂಪಿಯ ಪ್ರತಿಯೊಂದು ಕಲ್ಲಿನಲ್ಲೂ ಇವತ್ತಿಗೂ ಜೀವಂತವಾಗಿದೆ. ಸಾಮ್ರಾಜ್ಯ ಬಿದ್ದುಹೋಯಿತು, ಆ ವೈಭವದ ನಗರದ ಮೇಲೆ ಶತಮಾನಗಳ ಕಾಲದ ಮೌನ ಆವರಿಸಿಕೊಂಡು ಬಿಡ್ತು. ಅದು ಬರೀ ಕಲ್ಲು ಮಣ್ಣಿನ ರಾಶಿಯಾಗಿ ಉಳಿದಿತ್ತು. ಆದ್ರೆ ಇತಿಹಾಸವನ್ನ ಪೂರ್ತಿಯಾಗಿ ಅಳಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಲ್ವಾ? ಈಗ ಅದರ ಪುನರ್ಶೋಧನೆಯ ಕಥೆಯನ್ನ ನೋಡೋಣ. ಹಾಗಿದ್ರೆ ಮುಂದಿನ ನೂರಾರು ವರ್ಷಗಳಲ್ಲಿ ಏನಾಯ್ತು? ಆ ಜಾಗ ಬೇರೆ ಬೇರೆ ಆಡಳಿತಗಾರರ ಕೈಗೆ ಹೋಯಿತು. ಮೈಸೂರು ಸಂಸ್ಥಾನದಿಂದ ಹಿಡಿದು ಬ್ರಿಟಿಷರ ಆಡಳಿತದವರೆಗೆ, ಕೊನೆಗೆ ಸ್ವತಂತ್ರ ಭಾರತದಲ್ಲಿ ಅದು ಬಳ್ಳಾರಿ ಜಿಲ್ಲೆಯ ಒಂದು ಭಾಗವಾಯಿತು. ಹೀಗೆ 16ನೇ ಶತಮಾನದಿಂದ ಇವತ್ತಿನವರೆಗಿನ ಕೊಂಡಿ ಬೆಸೆಯಿತು. ಆಮೇಲೆ ಆಧುನಿಕ ಕಾಲದಲ್ಲಿ ಇಡೀ ಪ್ರಪಂಚವೇ ಆ ಹಾಳು ಹಂಪೆಯ ಕಲ್ಲುಗಳಲ್ಲಿ ಅಡಗಿದ್ದ ಕಥೆಯನ್ನ ಗುರುತಿಸಿತು. ಅದಕ್ಕೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅನ್ನೋ ಪಟ್ಟ ಸಿಕ್ಕಿದ್ದಿದೆಯಲ್ಲ, ಆಗ ಅದು ಕೇವಲ ನಮ್ಮ ಇತಿಹಾಸವಾಗಿ ಉಳಿಲಿಲ್ಲ, ಇಡೀ ಮನುಕುಲದ ಆಸ್ತಿಯಾಯಿತು. ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಇಲ್ಲೊಂದು ಅದ್ಭುತ ಟ್ವಿಸ್ಟ್ ಇದೆ. ವಿಜಯನಗರ ಅನ್ನೋ ಹೆಸರು ಮತ್ತೆ ಹುಟ್ಟುಬಂದಿದೆ. ನೆನ್ಪಾಗಿ ಅಲ್ಲ, ಒಂದು ಅಧಿಕೃತ ಮಾಡರ್ನ್ ಗುರುತಾಗಿ. 2021
ಈ ವರ್ಷ ವಿಜಯನಗರದ ಇತಿಹಾಸದ ಪುಸ್ತಕದಲ್ಲಿ ಇನ್ನೊಂದು ಹೊಸ ಅಧ್ಯಾಯವನ್ನ ಸೇರ್ಸಿತು. ಇದೇ ವರ್ಷ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಟ್ಟು ವಿಜಯನಗರ ಅನ್ನೋ ಹೊಸ ಜಿಲ್ಲೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು. ಇದೊಂದು ಆಡಳಿತಾತ್ಮಕ ಬದಲಾವಣೆ ಅಷ್ಟೇ ಅಲ್ಲ, ಇದೊಂದು ಸಾಂಕೇತಿಕ ಪುನರ್ಜನ್ಮ. ಇವತ್ತು ಈ ಹೊಸ ಜಿಲ್ಲೆಯ ಆರ್ಥಿಕತೆ ಎಷ್ಟು ಚೆನ್ನಾಗಿ ಅದರ ಇತಿಹಾಸದ ಜೊತೆ ಬೆಸ್ದುಕೊಂಡಿದೆ ಗೊತ್ತಾ? ಒಂದ್ ಕಡೆ ಹಂಪಿಯ ಪರಂಪರೆಯನ್ನ ನಂಬಿಕೊಂಡಿರೋ ಟೂರಿಸಂ, ಮತ್ತೊಂದ್ ಕಡೆ ಕೃಷಿ, ಸಣ್ಣ ಕೈಗಾರಿಕೆಗಳು. ಇಲ್ಲಿ ಭೂತಕಾಲವೇ ಭವಿಷ್ಯಕ್ಕೆ ಅಡಿಪಾಯ ಹಾಕ್ತಿದೆ. ಅಂದಹಾಗೆ ಈ ಹೊಸ ಜಿಲ್ಲೆ ಬರೀ ಹಳೇ ಕಥೆ ಹೇಳ್ತಾ ಕೂತಿಲ್ಲ, ಬದಲಾಗಿ ತನ್ನ ಭವಿಷ್ಯವನ್ನು ತಾನೇ ಬರಿತಿದೆ. ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳು, ರಸ್ತೆಗಳು, ಯುವಕರಿಗೆ ಉದ್ಯೋಗ, ಹೀಗೆ ಎಲ್ಲಾ ಕಡೆ ಬೆಳವಣಿಗೆ ಕಾಣ್ತಿದೆ. ಹಾಗಾಗಿ ಇವತ್ತು ವಿಜಯನಗರ ಅಂದ್ರೆ ಅದು ಬರೀ ಒಂದು ಜಾಗದ ಹೆಸರಲ್ಲ, ಅದೊಂದು ಮಹಾನ್ ಸಾಮ್ರಾಜ್ಯದ ನೆನಪು, ಇವತ್ತಿನ ಅಭಿವೃದ್ಧಿಯ ಹೆಜ್ಜೆ ಮತ್ತು ನಾಳೆಯ ಭರವಸೆಯ ಸಂಕೇತ, ಒಂದೇ ಸಮಯದಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ. ಕೊನೆಯದಾಗಿ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಕಲ್ಲುಗಳ ಮೇಲೆ ನೆನಪಾಗಿ ಉಳಿದಿರೋ ಒಂದು ಜಾಗದ ಕಥೆ ಇವತ್ತಿನ ಅದರ ಭವಿಷ್ಯವನ್ನ ಹೇಗೆ ನಿರಂತರವಾಗಿ ರೂಪಿಸ್ತಾ ಹೋಗ್ಬಹುದು? ಯೋಚನೆ ಮಾಡಿ.